ಹಲೋ ನಮಸ್ಕಾರ ಎಲ್ರಿಗೂ. 144 ವರ್ಷಕ್ಕೆ ಒಮ್ಮೆ ಬರುವ ಮಹಾಕುಂಭ ಮೇಳಕ್ಕೆ ನಾವು ಕೂಡ ಬಂದಿದ್ದೀವಿ. ಬನ್ರಿ ಈಗ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ ಅಂತ. ಕೊನೆವರೆಗೂ ನೋಡ್ರಿ, ಯಾರು ಮಿಸ್ ಮಾಡಬೇಡ್ರಿ ಇಂಥ ಅಪರ್ಚುನಿಟಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟ್ನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ, ನೋಟಿಫಿಕೇಶನ್ ಆನ್ ಮಾಡಿರಿ, ಇನ್ನೂ ಎಲ್ಲ ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀನಿ. ಹಿಂದಿನ ವಿಡಿಯೋದಲ್ಲಿ ಕಾಶಿಗೆ ಹೋಗಿ ಬಂದೀವಿ ಅಂತ, ಮತ್ತು ಕಾಶಿ ಕೂಡ ಅಪ್ಡೇಟ್ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ಆ ವಿಡಿಯೋ ಕೂಡ ನೋಡ್ಕೊಂಬರ್ರಿ. ಈಗ ಮಹಾಕುಂಭ ಮೇಳ ಪೂರ್ತಿಯಾಗಿ ನಾ ಎಲ್ಲ ಮಹಾಕುಂಭ ಮೇಳ ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ದೀನಿ. ಬೇಡ್ರಿ, ಕೊನೆಯವ್ರು ನೋಡ್ರಿ. ಯಾರಾದರೂ ಹೊಸದಾಗಿ ಬಂದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಒಂದು 10 ಜನಕ್ಕೆ ಶೇರ್ ಮಾಡಿರಿ. ನೋಡ್ರಿ, ಈಗ ಸ್ಟೇಷನಿಗೆ ಬಂದು ಇಳಿದೀವಿ. ನಾಷ್ಟ ಮಾಡ್ಕೊಂಡ್ವಿ, ಇಳಿದು ಬಂದು ಎಲ್ಲ ನಾಷ್ಟ ಮಾಡ್ಕೊಂಡ್ವಿ. ಜನ ನೋಡ್ರಿ ಎಷ್ಟು ಜನ, ಎಲ್ಲ ಕಡೆ ಜನ ಜನ ಜನ. ಸ್ಟೇಷನ್ ನೋಡ್ರಿ ಹೆಂಗದ. ಆಯ್ತು, ಈಗ ಆಟೋ ಸಿಕ್ಕಿದಂದ್ರೆ ಆಟೋಕ್ಕೆ ಹೋಗ್ತೀವಿ, ಇಲ್ಲ ನಡ್ಕೊಂಡು ಹೋಗ್ಬೇಕಾಗ್ತದೆ. ನೋಡಮ್ಮ ಏನಾಗ್ತದೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನಾವು ಇದೇ ಪ್ರಯಾಗರಾಜ್ ಕುಂಭಮೇಳಕ್ಕೆ ಆಲ್ರೆಡಿ ಈಗ ಬಂದೀವಿ. ನೋಡ್ರಿ ಇಲ್ಲಿ ಎಷ್ಟು ಲೈಟಿಂಗ್ಸು, ಏನು ಇದು ವೈಭವ ಮಸ್ತಂಗದ. ನಾವು ಅಲ್ಲಿ ರೂಮ್ ಸಿಕ್ಕಿಲ್ಲ ನಮಗೆ. ರೂಮ್ ಇಲ್ಲಿ 10,000 to 12,000 ರೂಪಾಯಿ ಹೇಳಾಗತ್ತಾರೆ ರೂಮು. ಅದಕ್ಕೆ ನಾವು ಟೆಂಟ್ ಹಾಕಿ ಇಲ್ಲೇ ಇದ್ದೀವಿ. ಇಲ್ಲಿ ಮಸ್ತ್ ಅದ ಟೆಂಟ್ ಅಂದರೆ ನೀವು ಆರಾಮಾಗಿರ್ಬೋದು, ಏನು ಖರ್ಚಿಲ್ಲ. ಊಟ ಗೀಟ ಎಲ್ಲ ಫ್ರೀ ಇರ್ತದೆ. ಅಂದ್ರೂ ನೀವು ಹೊರಗಡೆ ಮಾಡ್ಬೇಕಾಗ್ತದೆ ಒಂದೊಂದು ಸತಿ ಊಟ ಸಿಗಲಿಲ್ಲ ಅಂದಾಗ. ಬನ್ನಿರಿ, ಮತ್ತು ಈಗ ಏನಿಲ್ಲ, ನಾನು ಮಕ್ಕೋತೀವಿ. ಈಗ ಮಸ್ತ್ ಟಯರ್ಡ್ ಆಗಿವಿ. ಮುಂಜಾನೆ ಎದ್ದ ಮೇಲೆ ಮತ್ತೆ ಸಿಗ್ತೀವಂತ, ಎಲ್ಲ ತೋರಿಸ್ತೀನಂತ. ಪ್ರಯಾಗರಾಜ್ನಲ್ಲಿ ಏನೇನಾದಲ್ಲ ಎಲ್ಲ ತೋರಿಸ್ತೀವಿ, ಯಾರು ಮಿಸ್ ಮಾಡ್ಕೋಬೇಡ್ರಿ. ಇಲ್ಲಿ ಒಂದು ಟೆಂಟ್ ಹಾಕಿವಿ, ಆರಾಮ್ ಮಕ್ಕೋತೀವಿ. ಮಸ್ತ್ 4 ಜನ ಇಲ್ಲೇ ನೋಡ್ರಿ. ಅರೇಲ್ ಘಾಟ್ ಕಡೆ ಇದ್ದೀವಿ, ಅದೇ ತ್ರಿವೇಣಿ ಸಂಗಮ. ನಾಳೆ ಮುಂಜಾನೆ ಆ ಕಡೆ ಹೋಗ್ತೀವಿ, ಹೋಗಿ ಆ ಕಡೆ ಸ್ನಾನ ಮಾಡ್ತೀವಿ, ನಿಮಗೂ ತೋರಿಸ್ತೀವಂತ. ನೋಡ್ರಿ ಫ್ರೆಂಡ್ಸ್, ಜನ ಅಂತರೂ ಜಾಸ್ತಿ ಅರ, ಏನಿಲ್ಲ ಅಂದರೂ ಭಾಳಷ್ಟು ಜನ ಅರ. ಆ ಕಡೆ ಅದೇ ತ್ರಿವೇಣಿ ಸಂಗಮ. ಅಲ್ಲಿ ಏನು ಕಾಣ್ತದಲ್ಲ, ಅಲ್ಲಿ ವೈಟ್ ಶೆಡ್ ಹಾಕಿರೋ ಅಲ್ಲೇ ತ್ರಿವೇಣಿ ಸಂಗಮ. ಅಲ್ಲಿ ಎಲ್ಲ ಬೋಟ್ಗಳು ಬಂದ್ ಮಾಡ್ಯಾರ ಅಲ್ಲಿ. ಯಾಕಂದರೆ ಮಿನಿಸ್ಟ್ರು ಬಂದಾರಂತೇಳಿ ಬಂದ್ ಮಾಡ್ಯಾರ. ಇವತ್ತು ಡೇಟ್ ಬಂದು 10ನೇ ತಾರೀಕು. ಇವತ್ತೆಲ್ಲ ಬಂದ್ ಮಾಡ್ಯಾರ. ನಾಳೆಗೆ ಇವತ್ತು ಸಾಯಂಕಾಲ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಾಳೆಗೆ ಕೂಡ ಅಲ್ಲಿ ನಾವು ಹೋಗಿ ತೋರಿಸ್ತೀವಂತ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡ್ತೀವಿ. ಆ ಕಡೆ ಎಲ್ಲ ಸೆಕ್ಟ್ರ್ಗಳು ಏನೇನು ಎಲ್ಲ ಎಲ್ಲೆಲ್ಲಿ ಏನೇನಿದೆ ಅದೇ ಅಗೋರಿಗಳು ಎಲ್ಲರದು ದರ್ಶನ ಮಾಡಿಸ್ತೀನಂತ. ಯಾರು ಮಿಸ್ ಮಾಡ್ಕೋಬೇಡ್ರಿ ಇಂಥ ಚಾನ್ಸು. ನೋಡ್ಬೋದು ನೀವೆಲ್ಲ. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಪಪ್ಪ ಅಮ್ಮನ ಹೆಸರು ಮೇಲೆ. ಇದು ಬಂದ್ಬಿಟ್ಟು ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಹೆಸರು ಮೇಲೆ. ಇದು ಬಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಫ್ಯಾಮಿಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರ ಹೆಸರು ಮೇಲೆ ಇದು. ಫ್ರೆಂಡ್ಸ್, ಈಗ ನಾವು ಬಂದಿಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಈಗ ಏನಾದರೂ ನಾಷ್ಟ ಮಾಡ್ಬೇಕಂತೇಳಿ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಡಾಮಿನೋಸ್ ಪಿಜ್ಜಾ ಅಂತೇಳಿ ಹಾಕ್ಯಾರ ಅಲ್ಲಿ. ಅದಕ್ಕೆ ಅಲ್ಲಿ ಡಾಮಿನೋಸ್ ಪಿಜ್ಜಾ ಹೋಗಿ ಒಂದು ಸ್ವಲ್ಪ ಟೇಸ್ಟ್ ಮಾಡಮ್. ಫಸ್ಟ್ ಟೈಮ್ ತಿನ್ಲಾಗತ್ತೀನಿ, ಟೇಸ್ಟ್ ಮಾಡಮ್ ಬನ್ನಿರಿ. ಜನ ಅಂತರೂ ನೋಡ್ರಿ ಎಷ್ಟು ಜನ ಅರ. ಗೋಲ್ಡನ್ ಕಾರ್ನ್ ತಗೋತೀವಿ ಈಗ. ಗೋಲ್ಡನ್ ಕಾರ್ನ್ ನೋಡ್ರಿ. ಮಹಾಕುಂಭ ಮೇಳದಲ್ಲಿ ಡಾಮಿನೋಸ್ದವ್ರು ಕೂಡ ಇಲ್ಲಿ ಇದು ಮಾಡ್ಯಾರ. ಪಿಜ್ಜಾ ಸಿಗ್ತಾವಂತ, ಒಂದು ಟೇಸ್ಟ್ ಮಾಡಮ್ ನೋಡಮ್ ಬರ್ರಿ. 150 ರೂಪಾಯಿದು ಗೋಲ್ಡನ್ ಕಾರ್ನ್ ತಗೋತೀವಿ. ನೋಡ್ರಿ ಫ್ರೆಂಡ್ಸ್, ಎಷ್ಟು ಮಸ್ತ್ ಮಾಡ್ಯಾರ ಅಂದರೆ ಎಲ್ಲ ಅವೈಲೇಬಲ್ ಅವ ಇಲ್ಲಿ. ಏನಿಲ್ಲ ಅಂತಿಲ್ಲ. ನೀವು ನಿಮ್ಮ ಊರಲ್ಲಿ ಹೆಂಗೆ ತಿಂತೀರಿ ಹಂಗೆ ಆರಾಮಾಗಿ ಎಲ್ಲ ಏನು ಬೇಕು ಫೆಸಿಲಿಟೀಸ್ ಎಲ್ಲ ಮಾಡ್ಯಾರ. ಪಾನಿಪೂರಿ ಅವ, ಚಾಟ್ ಐಟಮ್ಸ್ ಅವ, ಪಿಜ್ಜಾ ಅವ, ಮತ್ತು ಕೂಡೋರಿಗೆ ಎಲ್ಲರಿಗೆ ಟೇಬಲ್ ವ್ಯವಸ್ಥೆ ಅದ ಇಲ್ಲಿ ನೋಡ್ಬೋದು. ಬಂತು ನೋಡ್ರಿ ಪಿಜ್ಜಾ, ಮಸ್ತ್ ಅದ. ನೋಡಮ್ ಬರ್ರಿ, ಟೇಸ್ಟ್ ನೋಡಮ್ ಬರ್ರಿ ಹೆಂಗದಂತೇಳಿ. ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಎಷ್ಟು ಮಸ್ತ್ ಅದಂದರೆ ಹೇಳೋಕ್ಕಾಗ್ತಾಯಿಲ್ಲ. ಆದರೆ ಇವ್ರು ಇನ್ನೂ ಸಾಸ್ ಕೊಟ್ಟಿದ್ರಲ್ಲ, ಭಾರಿ ಇತ್ತು. ಏನಿಲ್ಲ ಅಂದ್ರೆ 2 to 3 ತಿಂತಾ ಇದ್ದೆ. ಅಲ್ಲಿ ಮಾತಾಡೋ ಟೈಮ್ನಲ್ಲಿ ನನಗೊಂದು ವಾಯ್ಸ್ ರೆಕಾರ್ಡ್ ಆಗಿಲ್ಲ, ಅದಕ್ಕೆ ಈಗ ಕೊಡ್ತಾ ಇದ್ದೀನಿ. ಗಾರ್ಡ್ನಿಂದ ಇಲ್ಲಿ ರೂಮ್ನಲ್ಲಿ ಅಂದರೆ ಹಿಂಗೆ ರೂಮ್ ಅಂತಿಲ್ಲ ಇಲ್ಲಿ. ಈ ಟೈಪ್ ಮನೆ ಯಾವ್ದ, ಮನೆಯವರೇ ಬಾಡಿಗೆ ಕೊಡಕತ್ತಾರೆ ಎಲ್ಲ ರೂಮ್ಗಳು. ಬಾಡಿಗೆ ಅಂದರೆ ಹಿಂಗೆ ಸೇಮ್ ಲಾರ್ಜ್ ಟೈಪ್ ಕೊಡಕತ್ತಾರೆ. ಇಲ್ಲಿ ಬಂದಿದ್ದೀವಿ ನಾವು ರೀಸನಬಲ್ ಪ್ರೈಸ್ನಲ್ಲಿ. ಮತ್ತು ಈಗ ಊಟ ಮಾಡ್ಬೇಕು, ಇಲ್ಲೇ ಊಟ ಸಿಗ್ತದೆ ಸಸ್ತಾ. ಹೊರಗೆಲ್ಲ 150 ಅದೇ, ಇಲ್ಲಿ 70 ರೂಪಾಯಿ ಕೊಡ್ತಾರೆ ಊಟ. ಅದಕ್ಕೆ ಇಲ್ಲೇ ಬಂದು ಊಟ ಮಾಡೋಕ್ಕೆ ಇಲ್ಲೇ ಮಾಡ್ತೀವಿ ಊಟ. ಇಲ್ಲಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮಹಾಕುಂಭ ಮೇಳದಲ್ಲಿರುವ ಎಲ್ಲ ಜಾಗಗಳು ಮತ್ತು ಇನ್ನೂ ತ್ರಿವೇಣಿ ಸಂಗಮದಲ್ಲಿ
ಯಾವ ರೀತಿ ನೀರು ಎಲ್ಲಿಂದ ಬರ್ತದೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಮುಂದಿನ ವ್ಲಾಗ್ದಲ್ಲಿ ಬರುತ್ತೆ. ಮುಂದಿನ ವ್ಲಾಗ್ದಲ್ಲಿ ಕಾಶಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡ್ ಬರ್ರಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ, ಸಪೋರ್ಟ್ ಮಾಡ್ರಿ. ಕನ್ನಡಿಗರನ್ನು ಬೆಳೆಸ್ರಿ ಅಂತ ಹೇಳ್ತಾ ಈ ವ್ಲಾಗ್ ಮುಗಿಸೋಣ.